ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಾದಂತಹ ವಿದ್ಯಮಾನಗಳು ನಡೀತಾ ಇದೆ. ಆದರೆ ಮೈಸೂರು ಭಾಗದಲ್ಲೂ ಕೂಡ ಚುನಾವಣಾ ಪೂರ್ವದಲ್ಲಿ ಅಂದರೆ ಚುನಾವಣೆಗೆ 2 ವರ್ಷ ಇರುವ ಮುಂಚೆನೇ ಸಾಕಷ್ಟು ರೀತಿಯಾದಂತಹ ಪೈಪೋಟಿ ತಂತ್ರ ಪ್ರತಿತಂತ್ರಗಳು ನಡೀತಾ ಇದೆ. ಬಹಳ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ JDS ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದೆ. ಹೀಗಾಗಿ JDS ಪಕ್ಷದಲ್ಲೂ ಕೂಡ ಮುಂದಿನ ವಿಧಾನಸಭಾ ಚುನಾವಣೆಗೆ ಸಾಕಷ್ಟು ತಯಾರಿಯನ್ನು ನಡೆಸ್ತಾ ಇದೆ. ಈಗ ಪ್ರಮುಖವಾಗಿ ಮಾತಾಡ್ತಕ್ಕಂಥ ವಿಚಾರ ಏನಂದರೆ ಚಾಮುಂಡೇಶ್ವರಿ ಕ್ಷೇತ್ರ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDSನ ಹಿರಿಯ ಶಾಸಕರಾಗಿರುವಂತಹ GT ದೇವೇಗೌಡರು ಶಾಸಕರಾಗಿದ್ದಾರೆ. ಸಾಕಷ್ಟು ಪ್ರಸಕ್ತ ಬೆಳವಣಿಗೆಯಲ್ಲಿ ಅಂದರೆ ಭಾಳ ಪ್ರಮುಖವಾಗಿ ಕುಮಾರಸ್ವಾಮಿಯವರು ಹಾಗೂ HD ದೇವೇಗೌಡರು ಹಾಗೂ GT ದೇವೇಗೌಡರ ನಡುವೆ ಸಾಕಷ್ಟು ಅಂದರೆ ಸಣ್ಣ ಅಂತರ ಕಾಯ್ದುಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಾದಂತಹ ಅಸಮಾಧಾನ ಸ್ಫೋಟ ಆಗಿದೆ. ಈ ನಿಟ್ಟಿನಲ್ಲಿ ಪಕ್ಷದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ದೂರ ಉಳಿದಿದ್ದರು. ಹೀಗಾಗಿ ಈ ವಿಚಾರವನ್ನು ತೆಗೆದುಕೊಂಡು ಮಾಜಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಹಾಗೂ ಪರಿಷತ್ ಸದಸ್ಯರಂತಹ ಮಂಜೇಗೌಡರು ಹಾಗೂ ಪಿರಿಯಾಪಟ್ಟಣ ಮಾಜಿ ಶಾಸಕರಾದಂತಹ ಮಹದೇವ್ ಅವರು ಹೀಗೆ ಅನೇಕರು ಮಾಜಿ ಪ್ರಧಾನಿ ದೇವೇಗೌಡರ ನಿವಾಸದಲ್ಲಿ ಮೀಟಿಂಗನ್ನು ಮಾಡಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಕ್ಷೇತ್ರ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ಸಂಘಟನೆ ಬಗ್ಗೆ ನಿರಂತರವಾದಂತಹ ಚರ್ಚೆಯನ್ನು ಮಾಡಿದರು. ಹಾಗೂ ಇದರ ಜೊತೆ MLC ಆದಂತಹ ಮಂಜೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರಿದ್ದಾರೆ. ಹೀಗಾಗಿ ಸಾರಾ ಮಹೇಶ್ ಅವರು ಚಾಮುಂಡೇಶ್ವರಿ ಕ್ಷೇತ್ರವನ್ನು ಪ್ರತಿನಿಧಿಸಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ಮಾಡಿದರು. ಅಸೆಂಬ್ಲಿಗೆ ಹೋಗಲಿಕ್ಕೆ ನನಗಷ್ಟು ಮನಸ್ಸಿಲ್ಲ. ನಾನು ಈಗ MLC ಆಗಿದ್ದೇನೆ. ನನ್ನ ಅವಧಿ ಇನ್ನೂ ಕೂಡ 2 ವರ್ಷ ಇದೆ. ಆ ನಿಟ್ಟಿನಲ್ಲಿ ಸಾರಾ ಮಹೇಶಣ್ಣವರು ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಒತ್ತಾಯ ಜೊತೆಗೆ ಮೊನ್ನೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಲಾಸ್ಟ್ ಚುನಾವಣೆಯಲ್ಲಿ ಮಾವನಹಳ್ಳಿ ಸಿದ್ದೇಗೌಡರು ಚೇರ್ಮನ್ರು ಸ್ಪರ್ಧಿಸಿದರು. ಅವರು ಸಾರಾ ಮಹೇಶಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ನಾನು JDSಗೆ ಬರ್ತೇನೆ, ಅವ್ರನ್ನ ಗೆಲ್ಲಿಸಿದಲ್ಲಿ ನಾನು ಕೂಡ ಜವಾಬ್ದಾರಿ ತಗೋತೇನೆ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರು ಇದ್ದಾರೆ ಬಿಡಿ, ಅವ್ರ ಬಗ್ಗೆ ನೀವು ನೋಡ್ತಾನೆ ಇದ್ದೀರಲ್ಲ, ಅದರಲ್ಲಿ ಎರಡನೇ ಮಾತಿಲ್ಲ. ಹೀಗಾಗಿ ಈ ನಿಟ್ಟಿನಲ್ಲಿ ಸಾರಾ ಮಹೇಶ್ ಅವರು ಕೂಡ ಪಕ್ಷ ತೀರ್ಮಾನ ಮಾಡಿದ್ರೆ ನಾನು ಒಪ್ಪಬೇಕಾಗ್ತದೆ ಅನ್ನುವಂತಹ ಒಂದು ರೀತಿಯಾದಂತಹ ಮಾತನ್ನು ತೇಲ್ಬಿಟ್ಟಿದ್ರು. ಹೀಗಾಗಿ ಈ ನಿಟ್ಟಿನಲ್ಲಿ ನೆನ್ನೆ ಕೂಡ GT ದೇವೇಗೌಡರು ಇವೆಲ್ಲರ ಊಹಾಪೋಹಗಳಿಗೆ ತೆರೆಯನ್ನು ಎಳೆದಿದ್ದಾರೆ. ನಾನು JDS ಅಲ್ಲೇ ಇದ್ದೀನಿ, JDS ಇಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ. ನನಗೆ ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು, ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು, ಕೇಂದ್ರ ಮಂತ್ರಿಗಳು ರಾಜ್ಯಾಧ್ಯಕ್ಷರಿಗೂ ಗೊತ್ತು, ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರತಿಯೊಂದು ಕೂಡ ಗೊತ್ತಿದೆ, ನೋವಾಗಿದೆ, ಆದರೆ ಪಕ್ಷದಲ್ಲೇ ಇದ್ದೀನಿ. JDSನಿಂದಲೇ ಸ್ಪರ್ಧೆ ಮಾಡ್ತೇನೆ ಎನ್ನುವಂತಹ ಹೇಳಿಕೆ ನೀಡುವ ಮೂಲಕ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDSನ ಕಾರ್ಯಕರ್ತರೇನಿದ್ರು ಸಾಕಷ್ಟು ರೀತಿಯಂತಹ ಜಿಜ್ಞಾಸೆಯಲ್ಲಿದ್ದರು. GT ದೇವೇಗೌಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಅಥವಾ GT ದೇವೇಗೌಡರು BJPಯನ್ನು ಸೇರ್ತಾರೆ. ಹೀಗಾಗಿ GT ದೇವೇಗೌಡರು ಮುಂದಿನ ನಡೆ ಮುಂದಿನ ರಾಜಕೀಯವಾದಂತಹ ಯಾವ ರೀತಿಯಾದಂತಹ ತೀರ್ಮಾನಗಳನ್ನ ತಗೋತಾರೆ ಎನ್ನುವಂತಹ ಸಾಕಷ್ಟು ಜಿಜ್ಞಾಸೆಯಲ್ಲಿ ಕಾರ್ಯಕರ್ತರಿದ್ದು. ಹೀಗಾಗಿ ಕಾರ್ಯಕರ್ತರ ಹಲವು ಪ್ರಶ್ನೆಗಳಿಗೆ ನಿನ್ನೆ ಹೇಳಿಕೆಯನ್ನು ನೀಡುವ ಮುಖಾಂತರ ಒಂದು ರೀತಿ ತೆರೆಯನ್ನು ಎಳೆದಿದ್ದಾರೆ. ಹೀಗಾಗಿ GT ದೇವೇಗೌಡರು ತಮ್ಮ ಒಂದು ಹೇಳಿಕೆಯನ್ನು ನೀಡುವಂಥ ಮುಖಾಂತರ ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತೆ, ಪಕ್ಷ ಅಂದಮೇಲೆ ಆಂತರಿಕವಾಗಿ ಸಾಕಷ್ಟು ರೀತಿಯಾದ ಭಿನ್ನಾಭಿಪ್ರಾಯಗಳಿದೆ, ಚುನಾವಣಾ ಸಂದರ್ಭದೊಳಗೆ ಇವೆಲ್ಲವೂ ಕೂಡ ಶಮನ ಆಗುತ್ತೆ ಎನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಹೀಗಾಗಿ ಪಕ್ಷದ ಒಳಗಿನ ಅಂದರೆ JDSನಲ್ಲಿರುವಂತಹ GT ದೇವೇಗೌಡರಿಗೆ ಆಗದೇ ಇರುವಂತಹ ಕೆಲ ನಾಯಕರೇನಿದ್ದಾರೆ ಅಥವಾ ಅಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಇರ್ಬೋದು, BJP ಇರ್ಬೋದು, ಈ ಎಲ್ಲ ರಾಜಕೀಯವಾಗಿ ಶತ್ರುಗಳಿದ್ದಾರೆ, ಆ ಒಂದು ಎಲ್ಲ ರಾಜಕೀಯ ಶತ್ರುಗಳಿಗೆ GT ದೇವೇಗೌಡರು ಸ್ಪಷ್ಟ ಸಂದೇಶವನ್ನು ನಿನ್ನೆ ರವಾನೆ ಮಾಡಿದರು. ಈ ನಿಟ್ಟಿನಲ್ಲಿ ಈ ಒಂದು ಸಂದೇಶ ಏನಿದೆ ಇದು ಕೂಡ ಈ ಒಂದು ಮೈಸೂರು ಭಾಗದ ರಾಜಕಾರಣದಲ್ಲಿ ಒಂದು ದೊಡ್ಡ ಮಟ್ಟದ ಎಫೆಕ್ಟನ್ನು ತೋರುತ್ತೆ. ಹಾಗೂ GT ದೇವೇಗೌಡರು ಕೂಡ 11 ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಹೀಗಾಗಿ GT ದೇವೇಗೌಡರು JDSನ ಉಳಿಯೋದ್ರಿಂದ JDSಗೆ ಯಾವ ರೀತಿ ಶಕ್ತಿ ಉಂಟಾಗ್ತದೆ ಅಥವಾ GT ದೇವೇಗೌಡರು ತಮ್ಮ ವೈಯಕ್ತಿಕ ನಿರ್ಧಾರವನ್ನು ಯಾವ ರೀತಿಯಾಗಿ ಮಾಡ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗಳಾಗ್ತಿದ್ವು. ಈ ಎಲ್ಲ ಚರ್ಚೆಗಳಿಗೂ ಕೂಡ ನಿನ್ನೆಯ ಅವರ ಹೇಳಿಕೆ ಒಂದು ತೆರೆಯನ್ನು ಎಳೆದಂತಾಗಿದೆ ಅಂತಲೇ ಹೇಳ್ಬೋದಾಗಿದೆ.